ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಿದು OBC ಜಾತಿ ಪ್ರಮಾಣ ಪತ್ರದಲ್ಲಿ ಬದಲಾವಣೆ? ಹೌದು, ಖಂಡಿತವಾಗಿಯೂ ಬದಲಾವಣೆಯಾಗಿದೆ. OBC ಸರ್ಟಿಫಿಕೇಟನ್ನು ನಾವು ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಅಂದರೆ, ಕೇಂದ್ರ ಸರ್ಕಾರದ ಎಲ್ಲ ಹುದ್ದೆಗಳು ಹಾಗೂ ಕೇಂದ್ರ ಸರ್ಕಾರದ ವಿದ್ಯಾಸಂಸ್ಥೆಗಳಲ್ಲಿ ನಾವು OBC ಸರ್ಟಿಫಿಕೇಟನ್ನು ಉಪಯೋಗಿಸ್ತೀವಿ. ಹೌದು, ಆ OBC ಸರ್ಟಿಫಿಕೇಟಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ. ನಿಮ್ಗೆ ಆಲ್ರೆಡಿ ತಿಳಿದಿರ್ಬೋದು, OBCಲಿ ಎರಡು ರೀತಿ ಇದೆ. OBC ಹಾಗೂ OBC NCL ಅಂತ ಇದೆ. OBCಲಿ ಆಗಿರುವಂಥ ಬದಲಾವಣೆ ಏನಪ್ಪ ಅಂದರೆ, ಇಷ್ಟು ದಿನಗಳ ಕಾಲ OBC ಸರ್ಟಿಫಿಕೇಟ್ 5 ವರ್ಷಗಳ ಕಾಲ ವ್ಯಾಲಿಡಿಟಿ ಇರ್ತಿತ್ತು. ಅದರಲ್ಲಿ ಕೊಂಚ ಬದಲಾವಣೆ ಮಾಡಲಾಗಿದೆ. ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. OBC ಸರ್ಟಿಫಿಕೇಟ್ ಹಾಗೂ OBC NCL ಬಗ್ಗೆ ಫಸ್ಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. OBC ಅಂದರೆ ಏನು ಡಿಫ್ರೆನ್ಸ್ ಏನಿಲ್ಲ. ಎಬೋವ್ 8 lakhs ಅನ್ನೋದನ್ನ OBC ಅಂತ ಕರೀತಾರೆ. OBC NCL ನಾನ್ ಕ್ರಿಮಿ ಲೇಯರ್ನ ಬಿಲೋ 8 lakhs ಅಂತ ಕರೀತಾರೆ. 8 ಲಕ್ಷಕ್ಕಿಂತ ಕಮ್ಮಿ ಇನ್ಕಮ್ ಇರೋರನ್ನ OBC NCL ಅಂತ ಕರೀತಾರೆ. 8 ಲಕ್ಷಕ್ಕಿಂತ ಹೆಚ್ಚಿನ ಇನ್ಕಮ್ ಇರೋರನ್ನ OBC ಅಂತ ಕರೀತಾರೆ. ಇಷ್ಟೇ ಡಿಫ್ರೆನ್ಸು, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಹಾಗೆ ಎಲ್ಲೆಲ್ಲಿ OBC NCL ಸರ್ಟಿಫಿಕೇಟ್ ನಾವು ಉಪಯೋಗಿಸ್ತಿದ್ದೀವಿ ಅಂದರೆ, ಎಜುಕೇಷನ್ಸಲ್ಲಿ, ಎಕ್ಸಾಂಪಲ್ ಕೇಂದ್ರೀಯ ವಿದ್ಯಾಲಯಗಳಲ್ಲಿ, ಹಾಗೆ JE, NEET, ಹಾಗೆ ಕಾಮೆಡ್ಕೆ, ಹಾಗೆ ಗೌರ್ಮೆಂಟ್ ಜಾಬ್ಸ್ ಆದ SSC, UPSC, ಈ ಥರ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್, ರೈಲ್ವೆ, ESIC ಇಲ್ಲೆಲ್ಲ ನಾವು OBC ಸರ್ಟಿಫಿಕೇಟನ್ನು ಉಪಯೋಗಿಸ್ತಾ ಇದ್ದೀವಿ. OBCಲಿ ಬದಲಾವಣೆ ಏನಾಗಿದೆ ಅಂದರೆ, ಇತ್ತೀಚೆಗೆ 1 ತಿಂಗಳಿಂದ ಇದು ಜಾರಿಗೆ ಬಂದಿದೆ. ಹೌದು, ಏಪ್ರಿಲ್ 1ರಿಂದ ಮಾರ್ಚ್ 31 ಅಂದರೆ 1 ಹಣಕಾಸು ವರ್ಷದಲ್ಲಿ ಮಾತ್ರ ವ್ಯಾಲಿಡಿಟಿ ಇರುತ್ತೆ. ಇಷ್ಟು ದಿನಗಳ ಕಾಲ ಇದ್ದಂಥ 5 ವರ್ಷಗಳ ವ್ಯಾಲಿಡಿಟಿ ಇರೋದಿಲ್ಲ. ಇನ್ನು ಮುಂದೆ ಯಾವುದೇ ಕೇಂದ್ರ ಸರ್ಕಾರದ OBC NCL ಉಪಯೋಗಿಸ್ಕೊಂಡು ಅರ್ಜಿ ಸಲ್ಲಿಸಬೇಕು ಅಂದರೆ ಏಪ್ರಿಲ್ 1ರಂದು ಜಾರಿಯಾಗಿ ಮಾರ್ಚ್ 31ಕ್ಕೆ OBC ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗುತ್ತೆ. ಇದರಲ್ಲಿ ಭಾರಿ ಬದಲಾವಣೆ ಮಾಡಿದ್ದಾರೆ. 5 ವರ್ಷಗಳ ಇದ್ದಂಥ OBC ಸರ್ಟಿಫಿಕೇಟ್ನ 1 ವರ್ಷಕ್ಕೆ ಇಳಿಸಲಾಗಿದೆ. ಅದೇ ಭಾರಿ ಬದಲಾವಣೆ ಆಗಿರುವುದು. ತುಂಬ ಜನಕ್ಕೆ ಗೊತ್ತಿಲ್ಲ. ಇತ್ತೀಚೆಗೆ RRB ಎಕ್ಸಾಮ್ಸ್ ನಡೆದಾಗ ಇದರ ಮಾಹಿತಿ ತಿಳಿದು ಬಂದಿದೆ. ಈಗಲೂ ಕೂಡ SSCಯಿಂದ ಫೇಸ್ 14 ಅನ್ನೋ ನೋಟಿಫಿಕೇಶನ್ ಕರೆದಿದ್ದಾರೆ. ಅದರಲ್ಲಿ ಎಷ್ಟೋ ಜನಕ್ಕೆ ಮಾಹಿತಿ ಸಿಗುತ್ತೆ. RRBಲಿ ತುಂಬ ಜನಕ್ಕೆ ಇದೇ ರೀತಿ ತೊಂದರೆ ಆಗಿ OBC ಸರ್ಟಿಫಿಕೇಟ್ ಮುಖಾಂತರ ಅರ್ಜಿ ಸಲ್ಲಿಸೋರೆಲ್ಲ ಜನರಲ್ ಮೆರಿಟಲ್ಲಿ ಅರ್ಜಿನ ಸಲ್ಲಿಸಬೇಕಾಯಿತು. ಅದಕ್ಕಾಗಿ ಸಾಧ್ಯ ಆದಷ್ಟು ಏಪ್ರಿಲ್ 1ರಿಂದ ಮಾರ್ಚ್ 31, ಈಗ ಎಕ್ಸಾಂಪಲ್ ಏಪ್ರಿಲ್ 1, 2026 ಅಂದರೆ ಈಗ ಅರ್ಜಿ ನೀವೇನಾದ್ರು OBC ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ರೆ ಅದು ನೆಕ್ಸ್ಟ್ ಮಾರ್ಚ್ 31, 27ರವರೆಗೂ ಮಾತ್ರ ಇರುತ್ತೆ. ತದನಂತರ ಅದು ಎಕ್ಸ್ಪೈರ್ ಆಗುತ್ತೆ. ಪ್ರತಿ ವರ್ಷವೂ ಕೂಡ OBC ಸರ್ಟಿಫಿಕೇಟ್ನ ಮಾಡಿಸ್ತಾನೆ ಇರಬೇಕಾಗತ್ತೆ. ಇಲ್ಲಾಂದರೆ ನೀವು ನಿಮ್ಮ ರಿಸರ್ವೇಷನ್ನ ಯಾವುದೇ ವಿದ್ಯಾಸಂಸ್ಥೆಲಾಗಲಿ ಆಗ ಗೌರ್ಮೆಂಟ್ ಜಾಬ್ಸಲ್ಲಿ ಪಡೆಯೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಜ್ಞಾಪನ ಇಟ್ಕೊಳ್ಳಿ. ಮಧ್ಯದಲ್ಲಿ ಮಾಡ್ಸೋಕೆ ಹೋಗಬೇಡಿ, ಅಥವಾ ಇನ್ನೇನು ಮಾರ್ಚ್ ಮುಗೀತು ಏಪ್ರಿಲ್ ಪ್ರಾರಂಭವಾಗುತ್ತೆ ಅನ್ನೋ ಸಂದರ್ಭದಲ್ಲಿ ಮಾಡಬೇಡಿ. ಏಪ್ರಿಲ್ 1ರಿಂದ ಪ್ರತಿ ವರ್ಷ ಮಾಡಿಸ್ಕೊತಾ ಹೋಗಿ. ಇಯರ್ಲಿ OBC ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಳಿ. ಎಲ್ಲ SSC, UPSC, ಬ್ಯಾಂಕಿಂಗ್ ಹಾಗೂ JE, NEET, ಕೇಂದ್ರೀಯ ವಿದ್ಯಾಲಯ ಎಲ್ಲ ಕೇಂದ್ರ ಸರ್ಕಾರದ ಸಂಸ್ಥೆಗಳಿಗೆ OBC ಕಡ್ಡಾಯವಾಗಿದೆ. ಅದಕ್ಕೋಸ್ಕರ ಸರ್ಟಿಫಿಕೇಟ್ನ ಪ್ರತಿ ವರ್ಷ ಕಂಪಲ್ಸರಿ ಮರೆಯದೆ ನಿಮ್ಮ ಮಕ್ಕಳಿಗಾಗಲಿ ತಮ್ಮಗಾಗಲಿ ಮಾಡಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ಉಪಯುಕ್ತ ಆಗಿದ್ದರೆ ಸ್ನೇಹಿತರು ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.